ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್ ಅಮರ್. ಹಾಯ್. ಹಾಯ್ ಅಮರ್. ಹಾಯ್ ಹಾಯ್ ಪ್ರಿಯಾ. ಹೇಗಿದ್ಯಾ ಪ್ರಿಯಾ? ಅಮರ್, ಸಿಸ್ಟರ್ ಏನು ಮಾತಾಡಲ್ವಾ? ಮೌನ ವ್ರತನ ಬರೀ ನಗುನಲ್ಲೇ ಮಾತಾಡ್ತಿದ್ದಾರೆ. ಶ್ರೀನಾಥ್, ಇನ್ನು ಕೈಲಾಶ್ ರಾಧಿಕಾ ಬಂದೇ ಇಲ್ವಲ್ಲ? ಅಲ್ಲೋಡಿ, ಅಕ್ಕ ಅವ್ರು ಬರ್ತಿದ್ದಾರೆ. ಇವನೇನು ಹೀಗ್ ನಗ್ತಾ ಬರ್ತಿದ್ದಾನೆ? ಕಾಣಿಸ್ತಾ ಇಲ್ವಾ ಫೇಕ್ ಸ್ಮೈಲು? ನನ್ನ ಹೆಂಡತಿ ಹೀಗೆ ಅಂತ ಹೇಳ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಆ ಥರ ನಗು. ಹಾಯ್ ಪ್ರಿಯಾ. ಹಾಯ್ ಅಕ್ಕ. ಚೆನ್ನಾಗಿದ್ಯಾ? ವೆಲ್ಕಮ್ ಕೈಲಾಶ್ ಬ್ರೋ. ನೀವೇನು ಮಿಂಚ್ತಾ ಇದ್ದೀರಾ? ಆ ಮಿಂಚಿಕ್ ಕಾರಣ ರಾಧಿಕಾ. ಶ್ರೀನಾಥ್, ಏನ್ ಕೈಲಾಶ್, ನಿಜಾನಾ? ಮತ್ತೆ ನನ್ನ ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಇವಳು ನನ್ಗೋಸ್ಕರನೇ ಹುಟ್ಟಿರೋದು. ಅವಳಿಲ್ಲ ಅಂದ್ರೆ ನನ್ನ ಜೀವನಕ್ಕೆ ಬೆಲೆನೇ ಇಲ್ಲ ಅಲ್ವಾ ರಾಧಿಕಾ? ಏನಕ್ಕ ಸಾಹೇಬ್ರು ತುಂಬಾ ಹೊಗಳ್ತಿದ್ದಾರೆ. ಏನ್ ಮೋಡಿ ಮಾಡಿದ್ಯಾ? ಮಾಯೆ ಪ್ರಿಯಾ. ಆ ಮಾಯೆಯಲ್ಲಿ ಯಾರೇ ಆದ್ರೂ ಬಿದ್ದು ಮುಳುಗ್ಲೇಬೇಕು. ಹಾಯ್ ಕೈಲಾಶ್, ಹೇಗಿದ್ಯಾ? ಐ ಆಮ್ ಗುಡ್. ಹೌ ಆರ್ ಯು ಜೆಂಟಲ್ಮ್ಯಾನ್? ಚೆನ್ನಾಗಿದ್ದೀನಿ. ಸರಿ ಸರಿ, ಪಾರ್ಟಿ ಶುರು ಮಾಡೋಣ ಬನ್ನಿ. ಯಾ ಬಾ ಅಮರ್. ಡಿಯರ್ ಫ್ರೆಂಡ್ಸ್ ಅಂಡ್ ಕಲೀಗ್ಸ್, ನಮ್ಮ ಆಹ್ವಾನಕ್ಕೆ ಬೆಲೆ ಕೊಟ್ಟು ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಲೆಟ್ಸ್ ಸೆಲೆಬ್ರೇಟ್. ರಾಧಿಕಾ, ಅಮರ್, ನಾವು ಮೂವರು ಸೇರಿ ಕೇಕ್ ಕಟ್ ಮಾಡೋಣ. ಬಾ. ಪರವಾಗಿಲ್ಲ ದರ್ಶಿನಿ, ನೀವು ಕಟ್ ಮಾಡಿ. ಹಾಗೆ ಹೇಳ್ಬಿಡಿ ಸಿಸ್ಟರ್. ಪಾರ್ಟಿ ನಮ್ದು, ಪಾರ್ಟ್ನರ್ಶಿಪ್ ನಿಮ್ದು. ನೀವೇ ಕಟ್ ಮಾಡಿ. ಕಮ್ ಆನ್, ಬನ್ನಿ. ಅಮರ್, ಬನ್ನಿ. ಕಮ್ ಆನ್ ಬ್ರದರ್. ಅಮರ್, ಯಾಕೆ ನಾಚ್ಕೋತಾ ಇದ್ದೀರಾ? ಕಮ್ ಆನ್. ಕಮ್. ಬಾ ಬಾ ಅಂದ್ರೆ. ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ? ಹೋಗು. ಬಾ ಬಾ ಬಾ. ಬಾ ರಾಧಿಕಾ.
ಹೇ ಏನಿದು? ದರ್ಶನ್ ಏನಿದು? ಶ್ರೀನಾಥ್. ಆ ಓಕೆ 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 ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಪರ್ಸನಲ್ ಲೈಫ್ ಆದ್ರೂ ಬಿಸ್ನೆಸ್ ಲೈಫ್ ಆದ್ರೂ ನಮ್ಮ ಪಾರ್ಟ್ನರ್ ಪಾತ್ರ ತುಂಬಾನೇ ಇರುತ್ತೆ. ನಾನು ಪರ್ಸನಲ್ ಆಗಿ ನಾವು ಲೈಫ್ ಪಾರ್ಟ್ನರ್ಸ್ ಅಷ್ಟೇ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ. ಅದಕ್ಕೆ ಇವತ್ತು ಅವ್ರವ್ರ ಪಾರ್ಟ್ನರ್ ಬಗ್ಗೆ 4 ಮಾತಾಡಬೇಕು ಅಂತ ಕೇಳ್ಕೊತೀನಿ. ಅಮರ್. ಏಯ್ ನಾನಾ? ನನ್ನ ಕೈಲಾಗಲ್ಲ, ಪ್ಲೀಸ್ ಬಿಟ್ಬಿಡಿ. ಸರ್, ಪ್ರಿಯಾ ಮೇಡಮ್ ಬಗ್ಗೆ ನೀವು ಹೇಳಲೇಬೇಕು ಸರ್, ನೀವು ಹೇಳಲೇಬೇಕು. ಪ್ಲೀಸ್ ಹೇಳಿ ಸರ್. ಅಮರ್. ಓಕೆ ಓಕೆ, ಸರಿ ಸರಿ ಸರಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಪ್ರಿಯಾ, ಏನು ಹೇಳಿ ಅವಳ ಬಗ್ಗೆ? ಸ್ವಲ್ಪ ಇನ್ನೋಸೆನ್ಸ್, ಸ್ವಲ್ಪ ಕೋಪ, ಮತ್ತೆ ಸ್ವಲ್ಪ ಎಡವಟ್ಟು, ಎಲ್ಲಕ್ಕಿಂತ ಹೆಚ್ಚಾಗಿ ಚಿಕ್ಕ ಮಗುವಿನಂತ ಮನಸ್ಸು. ಅದಕ್ಕೂ ಮೀರಿದ ಪ್ರೀತಿ, ಅಭಿಮಾನ, ಅನುಬಂಧ, ಅನುರಾಗ ಎಲ್ಲ ಸೇರಿರುವಂಥ ಒಂದು ಒಳ್ಳೆ ರಸಾಯನ ಪ್ರಿಯಾ. ವೆಲ್ ಸೆಡ್ ಅಮರ್. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಂಗೆ ಪ್ರೀತಿ ಅನ್ನೋದನ್ನು ಹೇಳ್ಕೊಟ್ಟಿರೋ ನನ್ನ ಟೀಚರ್. ಅವಳಿದ್ರೆ ಪ್ರಪಂಚ ಎಲ್ಲ ನಂದೇ ಅಂತ ಅನ್ಸುತ್ತೆ. ಯಾಕಂದ್ರೆ ಅವಳೇ ನನ್ನ ಪ್ರಪಂಚ. ಐ ಲವ್ ಯು ಪ್ರಿಯಾ. ಇವಾಗ ಪ್ರಿಯಾ. ಅಮರ್ ಅಂದ್ರೆ ಚಿರಂಜೀವಿ, ಚಿರಕಾಲ ಇರೋರು ಅಂತ ಅರ್ಥ. ಅವ್ರ ಜೊತೆ ಚಿರಕಾಲ ಬದುಕಬೇಕು ಅನ್ನೋದು ನನ್ನ ಆಸೆ. ಪ್ರತಿ ಹೆಂಡತಿ ತನ್ನ ಗಂಡನ ಜೊತೆ ಹಾಗೆ ಬದುಕಬೇಕು ಅನ್ಕೋತಾಳೆ. ಆದ್ರೆ ನನ್ ಗಂಡ ನಂಗೆ ತುಂಬಾ ಸ್ಪೆಷಲ್. ಯಾರೇ ಅಡ್ಡ ಬಂದ್ರು ಅವರಿಂದ ನನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಎಲ್ಲ ವಿಷಯದಲ್ಲೂ ಓಪನ್ ಆಗಿರ್ತಾರೆ, ಏನೂ ಮುಚ್ಚಿಡಲ್ಲ. ನಾನೇ ಅವ್ರನ್ನ ಅವಾಗವಾಗ ಕೆದಕ್ತಾ ಇರ್ತೀನಿ, ಆದ್ರೂ ಅವ್ರ ತಾಳ್ಮೆಯಿಂದ ಇರ್ತಾರೆ. ಬೈದ್ರು ಆ ಕೋಪ ಆ ಕ್ಷಣಕ್ ಮಾತ್ರನೇ, ಮರುಕ್ಷಣನೇ ಅವ್ರು ಮತ್ತೆ ನನ್ ಮುದ್ ಮಾಡ್ತಾರೆ. ನಾನು ಅವರಿಗೆ ಟೀಚರ್ ಅಂದ್ರು, ಅವ್ರ ಪ್ರಪಂಚ ಅಂದ್ರು. ಆದ್ರೆ ಅವರೇ ನಂಗೆಲ್ಲ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರ ಗಂಡ ಆಗಿ ಎಷ್ಟು ಪ್ರೀತಿಸ್ತಾರೋ, ನಂಗೆ ತಂದೆ ಇಲ್ಲದ ಕೊರ್ಗನು ಕೂಡ ಹಾಗೆ ತೀರಿಸ್ತಿದ್ದಾರೆ.
ಅವ್ರಿಲ್ದೆ ನನ್ನ ಜೀವನಕ್ಕೆ ಅರ್ಥ ಇಲ್ಲ. ದರ್ಶಿನಿ, ನೆಕ್ಸ್ಟ್ ಕೈಲಾಶ್ನ ಕರೆಯೋಣವಾ? ತಡ ಯಾಕೆ ಕೈಲಾಶ್, ಕಮಾನ್ Come on, ಕಮಾನ್ bro. ಕೈಲಾಶ್. ಸಾರಿ ಟು ಸೇ ದಿಸ್, ಆದರೆ ಹೇಳಲೇಬೇಕು. ನನಗೆ ರಾಧಿಕಾ ಅಂದರೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳು ಅಮರ್ ಥರ ಓಪನ್ ಆಗಿರಲ್ಲ. ಎಲ್ಲ ತನ್ನಲ್ಲೇ ಬಚ್ಚಿಡ್ಕೋತಾಳೆ, ಶೇರ್ ಮಾಡಲ್ಲ, ಸೆಲ್ಫಿಶ್. ನೋವೆಲ್ಲ ಅವಳೇ ತಗೊಂಡು ಸಂತೋಷನ ಮಾತ್ರ ಇನ್ನೊಬ್ರು ಕೊಡಬೇಕು ಅನ್ಕೋತಾಳೆ. ಅದಕ್ಕೆ ಇಷ್ಟ ಇಲ್ಲ. ಕೈಲಾಶ್ ಬ್ರೋ, ಹೆದರ್ಸ್ಬಿಟ್ರಲ್ಲ. ಅಲ್ಲ, ಹೆಂಡತಿ ಮೇಲೆ ಪ್ರೀತಿನ ಹೀಗೂ ತೋರಿಸ್ತಾರ? ಯು ಆರ್ ಗ್ರೇಟ್ ಬ್ರೋ. ಹಸ್ಬೆಂಡ್ ವೈಫ್ ಅಂದ್ರೆ ಏನು? ಎರಡು ಹೃದಯಗಳು ಒಟ್ಟಾಗಿ ಸೇರಿರೋ ಒಂದೇ ಜೀವ, ಹೌದಾ? ಮತ್ತೆ ದುಃಖ ಆದ್ರೂ ಸಂತೋಷ ಆದ್ರೂ ಒಟ್ಟಿಗೆ ಹಂಚ್ಕೋಬೇಕಲ್ವಾ? ಯಾಕೆ ಅವಳು ಮಾತ್ರ ಆ ಸ್ಟ್ರೆಸ್ ತಗೋಬೇಕು? ಯಾಕೆ ನಮಗ್ ರಿಲೀಫ್ ಮಾತ್ರ ಕೊಡ್ಬೇಕು ಅನ್ಕೋಬೇಕು? ದಿಸ್ ಇಸ್ ಟೂ ಬ್ಯಾಡ್ ರಾಧಿಕಾ. ಕ್ರೆಡಿಟ್ ಎಲ್ಲ ನೀನೇ ತಗೋಬೇಕು ಅನ್ಕೊಳ್ಳೋದು, ನಮ್ಮನ್ನು ಹುಚ್ಚರ್ನಾಗ್ ಮಾಡೋದು ರಿಯಲಿ ಬ್ಯಾಡ್. ಈ ವಿಷಯದಲ್ಲೇ ಐ ಹೇಟ್ ಯು. ಅಂದ್ರೆ ಬರೀ ಒಳ್ಳೆತನ ಕೆಲ್ಸಕ್ಕೆ ಬರಲ್ಲ. ಸಾರಿ, ನಾನು ಇದಕ್ಕಿಂತ ಇನ್ನೇನು ಮಾತಾಡಲ್ಲ. ಸೂಪರ್. ವಾವ್, ಪ್ರೀತಿಸ್ತಿದ್ದೀನಿ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಪ್ರಪಂಚದಲ್ಲಿ ಎಲ್ಲರೂ ಐ ಲವ್ ಯು ಅಂತ ಮಾತ್ರ ಹೇಳಿದ್ದಾರೆ. ಆದ್ರೆ ಐ ಹೇಟ್ ಯು ಅಂತ ಹೇಳ್ತಾ ತನ್ನ ಪ್ರೀತಿನ ಹೇಳ್ಕೊಳ್ಳೋರ್ನ ನಾನು ಇವತ್ತೇ ನೋಡ್ತಿರೋದು ಕೈಲಾಶ್. ಹ್ಯಾಟ್ಸ್ ಆಫ್ ಟು ಯು. ಕೈಲಾಶ್, ತುಂಬಾ ಚೆನ್ನಾಗಿ ಹೇಳಿದೆ. ನಿನ್ ಸ್ಟೈಲೇ ಬೇರೆ. ರಾಧಿಕಾ, ಇಟ್ಸ್ ಯೋರ್ ಟರ್ನ್ ನೌ. ರಾಧಿಕಾ, ನಿನ್ ಟೈಮ್ ಬಂದಾಯ್ತು ರಾಧಿಕಾ. ಕೈಲಾಶ್ನ ಬೀಟ್ ಮಾಡ್ಬೇಕು. ಕಮಾನ್ ಬಾ. ಅರೆ ಬಾ ರಾಧಿಕಾ. ಸಾರಿ, ಅವ್ರು ತೋರಿಸಿರೋ ಪ್ರೀತಿಗೆ ನಂಗೆ ಮಾತೇ ಬರ್ತಾ ಇಲ್ಲ. ಗಂಡ ಹೆಂಡತಿ ಮಧ್ಯ ಪ್ರತಿ ವಿಷಯನೂ ಓಪನ್ ಆಗಿರ್ಬೇಕು, ನಿಜಾನೇ. ಆದ್ರೆ ನೋವನ್ನ ಹಂಚ್ಕೊಳ್ಳೋಕೆ ಯಾವ ಹೆಂಡತಿನೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಹೆಣ್ಣಾಗಿ ಹುಟ್ಟಿರೋದಕ್ಕೆ. ಅಮ್ಮನೂ ಹಾಗೆ ಅಲ್ವಾ? ಅಮ್ಮ ಮಕ್ಕಳಿಗೆ ಸಂತೋಷವಾಗಿ ಪ್ರೀತಿನ ಮಾತ್ರ ಹಂಚ್ತಾಳೆ, ನೋವನ್ನ
ತನ್ನಲ್ಲೇ ಮುಚ್ಚಿಟ್ಕೋತಾಳೆ. ಅಮ್ಮ ಹೇಳ್ಕೊಟ್ಟಿರೋ ಗುಣನೇ ಅಲ್ವಾ ನಾವು ಕೊಟ್ಟ ಮನೇಲೂ ಪಾಲ್ಸೋದು. ಅದಕ್ಕೆ ಅಮ್ಮನ್ ನೋಡ್ಕೊಂಡು ಬೆಳ್ದಿರೋ ನಾವು ಅಮ್ಮನ್ ಥರನೇ ನಡ್ಕೋತೀವಲ್ವಾ. ಗಂಡನ್ಗೆ ತೊಂದರೆ ಕೊಡ್ತೆ, ಇದು ಸೆಲ್ಫಿಶ್ನೆಸ್ ಅಲ್ಲ ಕೈಲಾಶ್ ಅವ್ರೆ, ಇದು ಮದ್ವೆ ಆಗಿರೋ ಹೆಣ್ಮಕ್ಳ ವ್ಯಕ್ತಿತ್ವ. ನೀವ್ ನೋವನ್ನ ಕಡಿಮೆ ಮಾಡ್ಬೇಕು ಅನ್ಕೋತೀರಾ, ನಾವು ನಿಮ್ಗೆ ನೋವು ಕೊಡಬಾರ್ದು ಅಂತ ಅನ್ಕೋತೀವಿ. ಯಾಕಂದ್ರೆ ಹೆಣ್ಮಕ್ಳು ನೋವು ಕೊಡ್ಬೇಕು ಅನ್ಕೊಂಡ್ರೆ ಗಂಡಸರು ತಡ್ಕೊಳಲ್ಲ. ನೀವು ತೋರ್ಸೋ ಪ್ರೀತಿ ಸಾಕು ರೀ ನಮಗೆ, ಯಾವ ಕಷ್ಟ ಬಂದರೂ ಮರ್ತು ಹೋಗೋದಕ್ಕೆ. ಇನ್ನು ನೋವನ್ನು ಹೇಗೆ ಹಂಚ್ಕೊಳ್ಳೋದು, ಯಾಕೆ ಹಂಚ್ಕೋಬೇಕು ಹೇಳಿ? ಗಂಡಸರು ಊರನ್ ಗೆಲ್ಬೇಕು, ಹೆಂಗಸರು ಮನೇನ್ ಗೆಲ್ಬೇಕು. ನಮ್ ಗೆಲುವು ನೋವನ್ನ ತಡ್ಕೊಳ್ಳೋದ್ರಲ್ಲೇ ಇರುತ್ತೆ ಕೈಲಾಶ್ ಅವ್ರೆ, ಹಂಚ್ಕೊಳ್ಳೋದ್ರಲ್ಲ. ಆಗ್ಲೇ ತಾನೇ ನೀವು ತೋರಿಸೋ ಪ್ರೀತಿನ ನಾವು ಅನುಭವಿಸಕ್ಕಾಗೋದು. ಇದೇ ರೀ ನಮ್ ಸ್ವಾರ್ಥ. ಇಲ್ಲಿ ನಾವು ಸೆಲ್ಫಿಶ್ ಆಗೇ ಬಿಹೇವ್ ಮಾಡ್ತೀವಿ. ಗಂಡನ್ ಪ್ರೀತಿ ವಿಷಯದಲ್ಲಿ ನಾವು ಖಂಡಿತವಾಗಿ ಸ್ವಾರ್ಥಿಗಳೇ. ಮದುವೆ ಆಗಿರೋ ಪ್ರತಿ ಹೆಣ್ಣಿಗೆ ಗಂಡನೇ ಪ್ರಪಂಚ. ಆ ಪ್ರಪಂಚ ಸಂತೋಷವಾಗೇ ಇರಬೇಕು, ಇರತ್ತೆ. ಅವ್ರ ಹೆಂಡತಿ ಸ್ಥಾನದಲ್ಲಿ ನಾನು ಅದನ್ನೇ ಮಾಡ್ತಿದ್ದೀನಿ. ಅದರಲ್ಲೂ ನೀವು ನನಗೆ ತೋರಿಸ್ತಿರುವಂಥ ಅಮೂಲ್ಯವಾದ ಪ್ರೀತಿ ಪಡಿಬೇಕು ಅಂದರೆ ಅದೃಷ್ಟ ಇರಬೇಕು. ಅದನ್ನ ಹೇಗೆ ಬಿಟ್ಕೊಡ್ಲಿ ಕೈಲಾಶ್ ಅವ್ರೆ? ಓಕೆ, ಯು ಹೇಟ್ ಮೀ ಬಿಕಾಸ್ ಯು ಆರ್ ಲವಿಂಗ್ ಮೀ, ಸೊ ಐ ಲವ್ ಯು ಕೈಲಾಶ್ ಅವ್ರೆ. ಸೂಪರ್ ಅಕ್ಕ, ನೀನೆಲ್ಲೂ ಬಿಟ್ಕೊಡ್ದೆ, ಸೂಪರ್ ಆಗಿ ಮಾತಾಡ್ದೆ. ಗುಡ್ ಸ್ಪೀಚ್ ರಾಧಿಕಾ. ದರ್ಶಿನಿ, ಇವಾಗ ನಿಮ್ಮ ಟರ್ನ್, ನೀವು ಮಾತಾಡಿ. ನಂಗೆ ನಿಮ್ ಥರ ಮಾತಾಡಿ ಅನುಭವ ಇಲ್ಲ, ಆದ್ರೆ ನೀವು ಮಾತಾಡಿದ ಪ್ರತಿ ಮಾತು ನಮ್ಗೊಂದು ಅನುಭವನೇ. ಸೊ ಲೆಟ್ಸ್ ಎಂಜಾಯ್ ದ ಮ್ಯೂಸಿಕ್.